ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ನಾನು ಕೆಮಿಸ್ಟ್ರಿ ಪ್ರೊಫೆಸರ್, ಸರ್ಟಿಫೈಡ್ ಹೀಲರ್ ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಷನರ್. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನು ಅಂತ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂಡ್ ಸೈನ್ಸ್. ಹೇಗೆ ಈ ಪಾಸಿಟಿವ್ ಥಿಂಕಿಂಗ್ ಸೈನ್ಸ್ ಅಂತ ಅನ್ಸ್ಕೊಳ್ಳುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ನಾವು ಯೋಚನೆ ಮಾಡುವಂತ ಥಾಟ್ಸ್ ನಮ್ಮ ಡೆಸ್ಟಿನಿನ ಕ್ರಿಯೇಟ್ ಮಾಡುತ್ತೆ, ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಐ ವೆಲ್ಕಮ್ ಎವ್ರಿ ಒನ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಪಾಸಿಟಿವ್ ಥಿಂಕಿಂಗ್ಗೆ ಮತ್ತೆ ಸೈನ್ಸ್ಗೆ ಇರೋ ಸಂಬಂಧನ ತಿಳಿಸೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಏನು ಅಂದ್ರೆ, ರೈಟ್ ನೌ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಮೈ ಹೆಲ್ತ್ ಈಸ್ ನಾಟ್ ಗುಡ್. ಆದ್ರೆ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ. ನನಗೆ ರಿಸಲ್ಟ್ ಬೇಕಾಗಿರೋದು ಮೈ ಹೆಲ್ತ್ ಈಸ್ ಪರ್ಫೆಕ್ಟ್. ರೈಟ್ ನೌ ನಾನು ಫೀಲ್ ಮಾಡ್ತಿರೋದು ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ. ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಟ್ರೂತು ನನ್ನ ಮೈಂಡ್ ಅಲ್ಲಿ 100% ಫೀಡ್ ಆಗಿದೆ. 0% ನನ್ನ ಹೆಲ್ತ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, 100% ಹೆಲ್ತ್ ಚೆನ್ನಾಗಿಲ್ಲ ಅಂತ ಮೈಂಡ್ ನ ಸಾಫ್ಟ್ವೇರ್ ಹೇಳ್ತಾ ಇದೆ. ಹೇಗೆ ಇದನ್ನ ಚೇಂಜ್ ಮಾಡೋದು ಅಂತಂದ್ರೆ, ಡೇ 1 ಸ್ಟಾರ್ಟ್ ಮಾಡಿ ಮೈ ಹೆಲ್ತ್ ಈಸ್ ಪರ್ಫೆಕ್ಟ್, ಮೈ ಹೆಲ್ತ್ ಈಸ್ ಬೆಸ್ಟ್, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ರಿಪೀಟೆಡ್ ಆಗಿ ಥಿಂಕ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್, ಒಂದ್ ದಿವಸದಲ್ಲಿ 30 ಬಾರಿ 40 ಬಾರಿ ಎಷ್ಟು ಸಾರಿ ಜ್ಞಾಪಕ ಬರುತ್ತೋ ಅಷ್ಟು ಸಾರಿ. ಸೊ ಫಸ್ಟ್ ಡೇ ನೀವು ಈ ತರ ರಿಪೀಟೆಡ್ ಆಗಿ ಮೈ ಹೆಲ್ತ್ ಈಸ್ ಪರ್ಫೆಕ್ಟ್, ಮೈ ಹೆಲ್ತ್ ಈಸ್ ಬೆಸ್ಟ್ ಅಂತ ಥಿಂಕ್ ಮಾಡ್ತಾ ಇದ್ರೆ ನಮ್ಮ ಮೈಂಡ್ ನ ಸಾಫ್ಟ್ವೇರ್ ಚೇಂಜ್ ಆಗುತ್ತೆ. ಹೇಗೆ ಅಂದ್ರೆ, 100% ಹೆಲ್ತ್ ಚೆನ್ನಾಗಿಲ್ಲ ಅನ್ನೋ ಟ್ರೂತ್ 1% ಹೆಲ್ತ್ ಚೆನ್ನಾಗಿದೆ, 99% ಹೆಲ್ತ್ ಚೆನ್ನಾಗಿಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ನೆಕ್ಸ್ಟ್ ಡೇ, ಸೆಕೆಂಡ್ ಡೇ, ಮೈ ಹೆಲ್ತ್ ಈಸ್ ಬೆಸ್ಟ್, ಮೈ ಹೆಲ್ತ್ ಈಸ್ ಪರ್ಫೆಕ್ಟ್, ಮೈ ಹೆಲ್ತ್ ಈಸ್ ಗುಡ್, ಇದೇ ತರ ರಿಪೀಟ್ ಮಾಡಿ ಸುಮಾರು ಬಾರಿ, ಒಂದ್ಸರಿ 2 ಸರಿ ಖಂಡಿತ ಅಲ್ಲ, ಸುಮಾರು ಸಾರಿ ನಾವು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, 2% ನಮ್ಮ ಮೈಂಡ್ ಹೇಳುತ್ತೆ 2% ಹೆಲ್ತ್ ಚೆನ್ನಾಗಿದೆ, ಮೇ ಬಿ 98% ಹೆಲ್ತ್ ಚೆನ್ನಾಗಿಲ್ಲ ಅಂತ ಸೆಕೆಂಡ್ ಡೇ ಹೇಳುತ್ತೆ. ಹಾಗೆ ಥರ್ಡ್ ಡೇ ರಿಪೀಟ್ ಮಾಡಿ, ಮೈ ಹೆಲ್ತ್ ಇಸ್ ಪರ್ಫೆಕ್ಟ್, ಐ ಆಮ್ ಗುಡ್, ಮೈ ಹೆಲ್ತ್ ಇಸ್ ಬೆಸ್ಟ್, ಈ ತರ. ಸೊ 3% ಹೇಳುತ್ತೆ ನಮ್ಮ ಮೈಂಡು ಹೆಲ್ತ್ ಚೆನ್ನಾಗಿದೆ ಅಂತ, 97% ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಅಸ್ಯೂಮ್ ಮಾಡ್ತಾ ಇದೀವಿ ಅಷ್ಟೇನೆ. ಇಲ್ಲಿ ನಮ್ಮ ಹೆಲ್ತ್ ಚೆನ್ನಾಗಿಲ್ಲದೆ ಇದ್ರೂ ಚೆನ್ನಾಗಿದೆ ಅಂತ ಅಸ್ಯೂಮ್ ಮಾಡ್ತಾ ಇದೀವಿ, ಇಮ್ಯಾಜಿನ್ ಮಾಡ್ತಾ ಇದೀವಿ. ಸೊ ನಾವು ಇದೇ ತರ ರಿಪೀಟ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಒಂದು ದಿವಸ ತುಂಬಾ ಸರಿ, ತುಂಬಾ ಪರ್ಸೆಂಟೇಜ್ ಅನ್ಸುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತ. ಮೇ ಬಿ ಒನ್ ಡೇ ವಿ ಕ್ಯಾನ್ ರೀಚ್ 90% ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತ, ಮೇ ಬಿ 10% ಹೆಲ್ತ್ ಚೆನ್ನಾಗಿಲ್ಲ ಅಂತ. ಸೊ ನಮ್ಗೆ ಫಸ್ಟ್ ಡೇ ಏನ್ ಅನಿಸ್ತು, ನಮ್ಮ ಹೆಲ್ತ್ ಚೆನ್ನಾಗಿಲ್ಲ, 0% ಹೆಲ್ತ್ ಚೆನ್ನಾಗಿದೆ, 100% ಹೆಲ್ತ್ ಚೆನ್ನಾಗಿಲ್ಲ ಅಂತ ಫಸ್ಟ್ ಡೇ ಅನ್ನಿಸ್ತು. ಸೊ ಲಾಸ್ಟ್ ಡೇ ಅನ್ನಿಸ್ತು, ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, 100%, 0% ಹೆಲ್ತ್ ಚೆನ್ನಾಗಿಲ್ಲ ಅಂತ. ಸೊ ನಾವು ಮಿಡ್ಲ್ ಅಲ್ಲಿ ಏನ್ ಮಾಡಿದ್ವಿ, ಅಸ್ಯೂಮ್ ಮಾಡಿದ್ವಿ, ರಿಪೀಟ್ ಮಾಡಿದ್ವಿ ನಮ್ಮ ಮೈಂಡ್ ನಲ್ಲಿ, ನನ್ನ ಹೆಲ್ತ್ ಚೆನ್ನಾಗಿದೆ, ನನ್ನ ಹೆಲ್ತ್ ಚೆನ್ನಾಗಿದೆ ಅಂತ. ಸೊ ಅಸ್ಯೂಮ್ ಮಾಡ್ಕೊಂಡು ನಾವು ನಮ್ಮ ರಿಸಲ್ಟ್ ನ ಪಡ್ಕೊಂಡ್ವಿ. ಸೊ ಇದೇ ತರ ನಾವು ಮ್ಯಾಥ್ಸ್ ಅಥವಾ ಸೈನ್ಸ್ ನ ಒಂದು ಈಕ್ವೇಶನ್ ಲೈಕ್ PV = RT ಅಥವಾ A² + B² + 2AB ಒಂದು ಈಕ್ವೇಶನ್ ತಗೊಳ್ಳೋಣ. ಸೊ ನಮ್ಗೆ ಈಕ್ವೇಶನ್ ಬೇಕು, A² + B² + 2AB. ನಾವು ಪ್ರೂವ್ ಮಾಡಬೇಕು ಈ ಈಕ್ವೇಶನ್ ನ. ಹೇಗೆ ಪ್ರೂವ್ ಮಾಡ್ತೀವಿ? ಫಸ್ಟ್ ನಾವು ಅಸ್ಯೂಮ್ ಮಾಡ್ತೀವಿ. ಹೇಗೆ? ಲೆಟ್ A = ಸಮ್ ವರ್ಡ್ಸ್ ಬರ್ಕೊಳ್ತೀವಿ, B = ಸಮ್ ವರ್ಡ್ಸ್ ಬರ್ಕೊಳ್ತೀವಿ, ಮತ್ತೆ ತುಂಬಾ ಒಂದು 8 ರಿಂದ 10 ಸ್ಟೆಪ್ ಮಾಡ್ತೀವಿ. ಕೊನೆಗೆ ದೇರ್ ಫೋರ್, ಸೊ ನಮ್ಗೆ ಈಕ್ವೇಶನ್ ಬರುತ್ತೆ A² + B² + 2AB ಅಂತ. ಸೊ ಇಲ್ಲಿ ನಾವು ಸೈನ್ಸ್, ಇನ್ ಆರ್ಡರ್ ಟು ಪ್ರೂವ್ ಸಮ್ ಫಾರ್ಮುಲಾ ಡಿರೈವೇಶನ್ ಅಥವಾ ಇನ್ ಆರ್ಡರ್ ಟು ಪ್ರೂವ್ ಸಮ್ ಟ್ರೂತ್, ವಿ ಆರ್ ಜಸ್ಟ್ ಅಸ್ಯೂಮಿಂಗ್. ನಮ್ಗೆ ಈಕ್ವೇಶನ್ ಗೊತ್ತು, ಆಮೇಲೆ ಅಸ್ಯೂಮ್ ಮಾಡ್ತಾ ಇದೀವಿ, ಈಕ್ವೇಶನ್ ಪ್ರೂವ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಅಲ್ಲೂ ಅದೇ ಅಲ್ವಾ ಮಾಡ್ತಿರೋದು. ಸೊ ನಮ್ಗೆ ಒಂದು ಟ್ರೂತ್ ಬೇಕು. ಟ್ರೂತ್ ಏನು? ನನ್ನ ಆರೋಗ್ಯ ಚೆನ್ನಾಗಿದೆ, ಮೈ ಹೆಲ್ತ್ ಇಸ್ ಪರ್ಫೆಕ್ಟ್. ಆದ್ರೆ ಆರೋಗ್ಯ ಚೆನ್ನಾಗಿಲ್ಲ. ಏನ್ ಮಾಡ್ತಾ ಇದೀವಿ? ರಿಪೀಟೆಡ್ ಆಗಿ ಥಿಂಕ್ ಮಾಡ್ತಾ ಇದೀವಿ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ. ಸೊ ರಿಪೀಟೆಡ್ ಆಗಿ ಥಿಂಕ್ ಮಾಡಿದ್ರೆ ಒಂದು ದಿವಸ ಅನ್ಸುತ್ತೆ ನನ್ನ ಆರೋಗ್ಯ ಕಂಪ್ಲೀಟ್ಲಿ ಚೆನ್ನಾಗಿದೆ ಅಂತ.
ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾಗಿರುವಂತ ರಿಸಲ್ಟ್ ಪಡ್ಕೊಳ್ಳಿ. ಸೊ ಈ ತರ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ನಮ್ಮ ಡೆಸ್ಟಿನಿನ ರೀಚ್ ಆಗ್ಬೋದು. ಸೊ ಇದು ಹೇಳುತ್ತೆ ಸೈನ್ಸ್ಗೆ ಮತ್ತೆ ಪಾಸಿಟಿವ್ ಥಿಂಕಿಂಗ್ಗೆ ಸಂಬಂಧ ಇದೆ ಅಂತ. ಸೊ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದ್ರೆ, ನಮ್ಮ ಮೈಂಡ್ಗೆ ಸೋ ಕಾಲ್ಡ್ ಇನ್ನರ್ ಚೈಲ್ಡ್ ಅಂತ ಕರಿತೀವಿ, ಅದಕ್ಕೆ ಏನು ಗೊತ್ತಿಲ್ಲ, ಇಟ್ಸ್ ಲೈಕ್ ಎ ಬೇಬಿ. ಸೊ ನಾವು ಏನ್ ಫೀಡ್ ಮಾಡಿದ್ರೆ ಅದೇ ನಿಜ ಅಂತ ಅನ್ಕೊಳ್ಳುತ್ತೆ. ಅದಕ್ಕೆ ನಿಜ ಯಾವುದು ಸುಳ್ಳು ಯಾವುದು ಖಂಡಿತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರೋವಾಗ ನಾವು ಏನ್ ಫೀಡ್ ಮಾಡಿದ್ರೆ ಅದೇ ತಗೊಳುತ್ತೆ. ನೀನ್ ಬ್ಯೂಟಿಫುಲ್ ಅಂದ್ರೆ ಹೌದು ನಾನು ಬ್ಯೂಟಿಫುಲ್ ಅನ್ಕೊಳ್ಳುತ್ತೆ. ನೀನು ರಿಚ್ ಅಂದ್ರೆ ಹೌದು ನಾನು ರಿಚ್ ಅಂತ ಅನ್ಕೊಳ್ತೀನಿ. ನೀನು ಎಕ್ಸ್ಟ್ರಾಡಿನರಿ ಅಂದ್ರೆ ಎಸ್ ನಾನು ಎಕ್ಸ್ಟ್ರಾಡಿನರಿ ಅಂತ ಅನ್ಕೊಳ್ತೀನಿ. ಸೊ ಏನ್ ಅನ್ಕೊಳ್ತೀನಿ, ಎಷ್ಟೊತ್ತು ಅನ್ಕೊಳ್ತೀವಿ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದು ದಿವಸ ನಾನು ಐ ಆಮ್ ಬ್ಯೂಟಿಫುಲ್ ಅಂತ ಅನ್ಕೊಂಡ್ರೆ ಏನು ಚೇಂಜಸ್ ಆಗಲ್ಲ. ಸೊ ಸರ್ಟೆನ್ ಟೈಮ್ ಕೊಡ್ಬೇಕಾಗುತ್ತೆ. ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ಸ್ ಅಲ್ಲಿ ಒಂದು ರಿಸಲ್ಟ್ ಬೇಕು ಅಂತಂದ್ರೆ ಒಂದೇ ವರ್ಡ್ ಅಥವಾ ಥಾಟ್ ನ ರಿಪೀಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಸೊ ನಾವು ಅದೇ ಆಗ್ತೀವಿ. ಇಲ್ಲಿ ನಮ್ಮ ಮೈಂಡ್ಗೆ ರಿಯಲ್ ಮತ್ತೆ ಇಮ್ಯಾಜಿನರಿ ಖಂಡಿತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರುವಾಗ ನಾವು ಒಳ್ಳೆ ವಿಚಾರಗಳನ್ನೇ ಫೀಡ್ ಮಾಡಬೇಕು, ನಮ್ಗೆ ಬೇಕಾಗಿರುವಂತ ರಿಸಲ್ಟ್ಸ್ ನ ಪಡ್ಕೊಬಹುದು.